ಶ್ರೀಮತ್ ಭೂಮಿಯೋ ಪ್ರವೀಣ ರಾಜಮಾನ ಚತುರೋಪಾಯಮಾನ ಅತುಲಿತ ಐಶ್ವರ್ಯದಿಂದ ಈ ಭೂಮಿಯನ್ನು ಪರಿಪಾಲಿಸುವ ಚಂದ್ರವಂಶೋದ್ಭವ ಪಾಂಡುರಾಯನ ಜ್ಯೇಷ್ಠ ಪುತ್ರ ಯಮಧರ್ಮನ ಮಂತ್ರದಿಂದ ಉದ್ಭವಿಸಿದ ಧರ್ಮರಾಯನನ್ನು ತಿಳಿಸಿ ಸಾರಥಿ ಕುಶಲಮತಿ. ಧರ್ಮರಾಜ ಮಹಾರಾಜರು ನೀವಾದರೆ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಎಲ್ಲ ಸಾರಥಿ ದೇವ, ಈ ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯಗಳಿಂದ ಕಣ್ಗೊಳಿಸುವ ರಂಗಮಂಟಪಕ್ಕೆ ಬಂದ ತಾತ್ಪರ್ಯವೇನೆಂದು ಕೇಳುತ್ತಿರುವೆಯಾ? ಹೌದು ದೇವ. ಎಲ್ಲ ಸಾರಥಿ ದೇವ, ನಯ ಭಯ ಭಕ್ತಿಗಳಿಂದ ವಿಚಾರಿಸುತ್ತಿರುವೆಯಾ? ಹೌದು ದೇವ. ಎಲ್ಲ ಸಾರಥಿ ದೇವ, ನಮ್ಮ ರಾಜ್ಯದಲ್ಲಿನ ಸಮಸ್ತ ಪ್ರಜರು ನಿರಂತರವೂ ಶ್ರೀಕೃಷ್ಣ ಭಕ್ತ ಪಾರಾಯಣರಾಗಿ ತಮ್ಮ ತಮ್ಮ ಕಾರ್ಯಗಳಲ್ಲಿ ಮನವುಳ್ಳವರಾಗಿ ಸುಖ ಸಂತೋಷದಿಂದ ಇರುವರೋ ಇಲ್ಲವೋ ಎಂದು ತಿಳಿಯಲು ಬರೋಣವಾಯಿತು. ಸಾರಥಿ ಸಂಗತಿ ತಿಳಿಯಿತು ಭೂಪತಿ, ಮುಂದೇನು ಸಂಗತಿ? ಸಾರಥಿ ದೇವ, ನಮ್ಮ ರಾಜ್ಯದಲ್ಲಿನ ಸಮಸ್ತ ಪ್ರಜೆಗಳು ಸುಖ ಸಂತೋಷದಿಂದ ಇರುವರೋ ಇಲ್ಲವೋ ಎಂದು ತಿಳಿಯುವ ಸಲುವಾಗಿ ನಮ್ಮ ಅನುಜನಾದ ಶ್ರೀ ಭೀಮಾರ್ಜುನನ್ನು ತೀರ್ವದಿಂದ ಕರೆತರುವಂತೆ ನಾವು
ಭೂಪತಿ ಇದಲ್ಲದ ಬದಿಗೆ ಮಂದಿಗೆ ಮುಖ್ಯ ದೇವತೆನ್ನಲಿಸ ಬಲಿ ಭೀಮಸೇನ ಮಹಾರಾಜ ಶ್ರೀ ಭೂಮನ ಬ್ರಹ್ಮಣಮಾಯಿ ಜೈವರ್ ಮಾಡಿಸ್ತಾರೆ. ನಿಮ್ಮಿಷ್ಟರಂತಾಗಲಿ ಭೂಪತಿ ಪೀಠವನ್ನು ಅಲಂಕರಿಸಲಿ ಜಾಗ್ರತೆ.
ಸರದಿಂದ ಅಪ್ಪರು ಕೇಳಿದ ತಕ್ಷಣವೇ ನಿಚ್ಚರೆಲ್ಲ ಪಾರ್ಚು ತನ್ನ ಸುತ್ತಲ ಸರ ಖರ್ಚನೆಂದು ಕಾಪರಿಗೊಂಡು ಸ್ಥಳ ಬಿಟ್ಟು ಕಲಿಯಾದ ಪರಕ್ರಮೆಂದೆನಿಸಿ ಮೆರೆಯುವ ಎಂದನ್ನು ದಶನಾಮಗಳನ್ನು ಚಿತ್ತ ಬಿಟ್ಟು ಕೇಳೋ ಪಾರ್ಥ ವಿಜಯ ಏನು ದೇವ ಉಲ್ಲಸರವಿದ್ದನಾದ ಸಲ್ಲಿಸಿದ ಕಾರಣದಿಂದ ಕೊಡವರು ವಂಶವನ್ನು ನಿಲ್ಲದೆ ಯಮನಾರಕ್ಕೆ ತಪ್ಪಿಸಿ ಕೊಲ್ಲಿರಾಜನ ವತಿಯನ್ನು ಕೈವಾಸ ಮಾಡಿಕೊಂಡು ಅನ್ನನಾದ ಧರ್ಮಂಜನಿಗೆ ಸಲ್ಲಿಸಿದ ಆಕ್ರೆಯನ್ನು ಸಿಕ್ಕುವುದನ್ನು ನೆರವೇರಿದ ಕಾರಣ ಬರುಳು ಹೋಗಿ ಖಂಡಿತ ಸಾರಥಿ ತಿಳಿಯಿತು ಭೂಪತಿ ಪೀಠವನ್ನು ಅಲಂಕರಿಸಿದ ಜಾಗೃತಿ ಅನುಜಾತಿಗಳಿರ ಹೇಳುವುದನ್ನು ಚೆನ್ನಾಗಿ ಕೇಳಿರಿ.
ಸಂದೇಹವಿಲ್ಲದೆ ನಾವಿರುವರು ಏಕಾಂತಿ ಮಂದಿರಕ್ಕೆ ಹೋಗಲು ಕಾಮನೆ ಏಕಾಂತ ಮಂದಿರಕ್ಕೆ ಹೋಗೋಣವೇ? ಹೌದು ಕಾಂತಿ, ಹೇಳಿದರೆ ಕೇಳು. ಚೆನ್ನಾಗಿ ಹೇಳು. ಸಂದರ್ಭವನ್ನು ಧಿಕ್ಕರಿಸುವ ನಿನ್ನ ಸುಂದರ ರೂಪವನ್ನು ಕಂಡು ನನಗೂ ಭ್ರಾಂತಿ ಉಂಟಾಗಿರುವುದು. ಏಕಾಂತ ಮಂದಿರಕ್ಕೆ ಹೋಗೋಣ ಕಾಂತ ಗುಣವಂತ. ನಾನು ಸಹ ಕೋಟಿ ಜಾಗೃತೀನಿ
ಗೋಣಿಕಲ್ಲು ಗ್ರಾಮದಲ್ಲಿ ಎಲ್ಲ ಬಯಲು ನಾಟಕದಲ್ಲಿ ಮ್ಯಾನೇಜರ್ ಅಂತ ನಮ್ಮ ಅಣ್ಣನವರಂತ ಧನಂಜಯಣ್ಣವರು ಈ ಸಾರಥಿ ಪಾತ್ರ ಮಾಡಿದವರಿಗೆ 201 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಆ ಧನಂಜಯಣ್ಣವರಿಗೆ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು. ಅರಮನೆಯನ್ನು ಬಿಟ್ಟು ಈ ಸಭೆಗೆ ಬಂದ ಕಾರಣವೇನೆಂದು ಕೇಳಿದರಾಡಿ ಸದ್ಗುಣ ಭರಣಿ ಕಾಂತೆ ಮನಮಂದಿರವನ್ನು ಬಿಟ್ಟು ಈ ಸಭೆ ಏತಕ್ಕೆ ಬಂದನೆಂದು ಕೇಳುತ್ತಿರುವೆಯಾ? ಹೌದು ರಾಣಿ. ಕಾಂತ ಕಾಂತೆ ಹೇಳುವೆ ಕೇಳು. ಅದೇನು ಚೆನ್ನಾಗಿ ಹೇಳು. ಜಗದಿಹೆಯ ಜಗನ್ನಾಥ ಇದು ನನ್ನ ನಿನ್ನ ವಿಷಯ, ಇದು ನನ್ನ ನಿನ್ನ ವಿಷಯ. ಜಗದಿಹೆಯ ಜಗನ್ನಾಥ
ಪ್ರಿಯ ದೇವ, ಇದು ನನ್ನ ನಿನ್ನ ವಿಷಯ. ಹೌದು ಕಾಂತೆ. ಏಕಾಂತ ಬಂದರೆಂದು ನಿನಗೆ ತಿಳಿಯದೆ ಕಾಂತ, ಕಾಂತೆ. ಇದು ನನ್ನ ನಿನ್ನ ವಿಷಯ. ಪುಂಡರೀಕಾಕ್ಷ, ಏನು? ಹಣಮಂತ್ರವನ್ನು ಬಿಟ್ಟು ಈ ಸಭೆಗೆ ಏಕಕಾಲಿ ಬಂದರೆಂದು ನಿನಗೆ ತಿಳಿಯದೆ ಹೌದು ರಾಣಿ. ಕಾಂತ, ಕಾಂತೆ. ಎಲ್ಲಾ ವಿಚಾರವನ್ನು ತಿಳಿದುಕೊಂಡಿರುವೆ. ಅದು ಏನು ಸುಂದರಿ? ಕಾಂತ, ಕಾಂತೆ. ಕೊಡುಗೆ ಜನ್ಮ ಕರ ಹೊಡೆದು ನಗುವಂತ ಆಯ್ತಲ್ಲ ದೇವ, ನೀನ ಮಾಡ್ತವ. ಹೇ ರಾಣಿ, ಏನು? ರಾಣಿ, ವಸತಿ ಮನೆ. ಎಲ್ಲ ಅಡಗಿದೆ. ಕಪ್ಪಾಗಿರುವುದಕ್ಕೆ ಕಾರಣವೇ ಸುಂದರಾಗಿಯೇ ತಾರಾದರೂ ನಿನ್ನ ಆಜ್ಞೆಯನ್ನು ಮೀರಿ ನಡೆದರೆ ಹೇಗೆ? ನಿನ್ನ ಸತಿ ಸಮತಿಯರೇನಾದರೂ ನಿನ್ನ ಮರ್ಯಾದೆಗೆ ಕುಂದು ತಂದಿರುವುದೇ ಹೇಗೆ? ಈ ಕ್ಷಣ ಅವರಿಗೆ ತಕ್ಕ ಶಿಕ್ಷೆಯನ್ನು ವಿಧಿಸುವೆ. ತಕ್ಷಣದಿಂದ ನೋಡವನ್ನು ಎಲ್ಲ ಮುಂದೆ ಬೇರು ಕಾಣದೆ ಮುಖ ತಗ್ಗಿಸಿಕೊಂಡು ನೀನೇ ತಗ್ಗಿಸಿದ್ದೆ. ಬೆಳಗಲ್ಲ ಸಿದ್ಧಿ ಮರಿಸ್ವಾಮಿ ಇವರು ಗೀತಮ್ಮಕ್ಕ ಅವರಿಗೆ 101 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡುತ್ತಾರೆ. ಕಾಣಿಕೆ ಕೊಟ್ಟಂತ ಕಲಾಭಿಮಾನಿಗೆ ಮುಖವನ್ನು ಧನ್ಯವಾದಗಳು. ಕಾಂತೆ, ವಿಚಾರವೆಲ್ಲ ತಿಳಿದು ತಿಳಿಯಲಾರಂತೆ ಹೌದು ಕಾಂತೆ. ಕಾಂತ,
ಸುಂದರಿ ಸುಂದರ ಸುಂದರಿ ಎಲ್ಲ ವಿಚಾರವನ್ನು ತಿಳಿದು ತಿಳಿಯಲಾದಂತೆ ಎನ್ನಲು ಕೇಳುತ್ತಿವೆಯಾ? ನನಗೆ ಏನು ತಿಳಿದಿಲ್ಲ ಸುಂದರಿ. ಕಪಟ ನಾಟಕ ಸೂತ್ರಧಾರಿ ಏನು ಮಾತನಾಡಿದ ಸುಂದರಿ? ನಿನ್ನೆಯ ಲೀಲಾ ಜಾಲಗಳು ಮೂರು ಲೋಕಕ್ಕೆ ತಿಳಿದಿರುವುದು. ಅದು ಏನು ತಿಳಿದಿರಲು ಸುಂದರಿ? ಕೊಡವೆಯ ಜನರು ಕರ ಹೊಡೆದು ನಗುವಂತಾಯ್ತಲ್ಲ ದೇವ ಭಕ್ತರ ಬಾಂಧವ. ಹೇಳುವುದು ಕೇಳು. ಕೊಡವಿಯ ಜನರು ಕರ ಹೊಡೆದು ನಗುವರೆಂದು ಹೇಳಿದೆಯಲ್ಲ, ಅದೇನು ಸಂಗತಿ ನನಗೆ ತಿಳಿಯಲಿಲ್ಲ. ನೀನು ಮಲಗಿದ ಕಾರಣವೇನು ನನಗೆ ತಿಳಿಯದು. ನಿನ ಒದಗಿದ ತಾಪಧಾವದಿರುವುದು ಮಂದಗಮನೆ ಕೇಳುವು ನಿನ್ನ ಮಲ್ಲ ಯೋಚನೆ. ಕಾಂತ, ಕಾಂತೆ, ನಾನು ಹೇಳಿದ್ದು ನಿನಗೆ ಅರ್ಥವಾಗಲಿಲ್ಲವೇ? ಅದು ಏನು ಸುಂದರಿ? ಅದೇನೆಂದರೆ ಅದು ಏನು ಕಾಂತೆ? ಹೇಳುವೆನೆ ಕೇಳು. ಅದು ಏನು ಚೆನ್ನಾಗಿ ಹೇಳು. ಜಗದೇಕನಾದ ಹೇ ಪುಣ್ಯ ಚರಿತ ಜನ ಮರೆಗೇಳು ಪರಮಾನ್ವಿತ. ದೇವ ಹೇಳಿ, ಕೇಳುತ್ತಿರುವೆಯಾ? ಅದು ಏನು ಚೆನ್ನಾಗಿ ಹೇಳು. ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ನಾನು ಹೇಳಿದನ ಅರ್ಥ ಮಾಡಿಕೊ. ಅದು ಏನು ಹೇಳು ಸುಂದರಿ? ಎಲ್ಲ ಮರೆಗೇಳು ಪರಮಾನ್ವಿತ. ಮದುವೆ ಪ್ರಾಣಕ್ಕೆ ಬಂದ ಮನ್ಮಥ ಮನೋಹರ, ಜಗದೇಕನಾದ ಹೇ ಪುಣ್ಯ ಚರಿತ
ಮಗನ ಲಗ್ನವ ಮಾಡೆನು ವಿನಾ ಸಹಜವಾಗಿ ಮಾಡಬೇಕಿದ್ದರೆ ಜಗದೇ ಕನಾಟ ಒಳ್ಳೆ ಚರಿತ ಪ್ರಾಣೇಶ್ವರ ಕನ್ನಡದ ಕಂದರ್ಪನು ದಿನ ದಿನಕ್ಕೆ ವಯಸ್ಸಿನ ಬರುತ್ತಿರುವನು ದೇವ ಮನ್ಮಥ ಲಗ್ನವನ್ನು ಶ್ರೀಹರಿ ಎಂದಿಗೂ ಮಾಡುವುದಿಲ್ಲವೆಂದು ಹೊರಗೆಯ ಜನರು ಕೈ ಚಪ್ಪಾಳೆ ತಟ್ಟಿ ಅಪಹಾಸ್ಯ ಮಾಡುವರು ಸಹಜವಾಗಿ ಮಾಡಬೇಕಂತೆ ಮನ್ಮಥ ಲಗ್ನ